ಇದು ಸವದತ್ತಿ ತಾಲೂಕು ಮುರುಗೋಡು ಪೊಲೀಸ್ ಠಾಣೆ ಹದ್ದಿಯಲ್ಲಿ ಬರ್ತಕ್ಕಂಥ ಒಂದು ಹಾರುಗೊಪ್ಪ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಭೀಕರ ಕೊಲೆ ಪ್ರಕರಣ. ಅದು ಒಂದು ಚಿಕ್ಕ ಮಗುವಿನ ಕೊಲೆ ಪ್ರಕರಣ. ಸಿದ್ಧಾರ್ಥ ಎನ್ನುವ ಒಬ್ಬ ಚಿಕ್ಕ ಮಗುವಿನ ಕೊಲೆ ಪ್ರಕರಣ ದಿನಾಂಕ 20/1/2021 ಬೆಳಗಿನ ಜಾವ 8:15 ಗಂಟೆಗೆ ಅವರು ಮನೆಯ ಅಂಗಳದಲ್ಲಿ ಆತನ ಜೊತೆ ಮೃತ ವ್ಯಕ್ತಿ ಪುಟ್ಟ ಬಾಲಕ ಈ ಸಿದ್ಧಾರ್ಥ ತನ್ನ ಒಂದು ಇನ್ನೂ 3 ಜನ ಮಕ್ಕಳೊಂದಿಗೆ ಆಟ ಆಡುತ್ತಿದ್ದಾಗ ಈ ಈರಪ್ಪ ಸಂಕನ್ನವರ್ ಎನ್ನುವ ಆರೋಪಿ ಈತ ಅವನಿಗೆ ದೊಡ್ಡಪ್ಪನಾಗಬೇಕು, ಮಗುವಿಗೆ ದೊಡ್ಡಪ್ಪನಾಗಬೇಕು. ಈ ಒಂದು ಆಸ್ತಿಯ ಒಂದು ವಿಚಾರವಾಗಿ ಆತನ ಮಗುವಿನ ತಂದೆ ವೀರೇಶ್ ಸಂಕನ್ನವರ ವಿರುದ್ಧ ಒಂದು ಆಸ್ತಿಯ ವಿಚಾರವಾಗಿ ಆರೋಪಿ ಈರಪ್ಪ ಸಂಕನ್ನವರ್ ಮತ್ತು ಈ ವೀರೇಶ್ ಸಂಕನ್ನವರ ಜೊತೆ ಒಂದು ಮನಸ್ತಾಪ ಆಗಿತ್ತು. ಈ ಮನಸ್ತಾಪದ ವಿಷಯವಾಗಿ ಯಾವುದೇ ಒಂದು ಶತ್ರುತ್ವ ಇಲ್ಲದೇ ಇರತಕ್ಕಂಥ ಒಂದು ಪುಟ್ಟ ಬಾಲಕ ವೀರೇಶನ ಮಗನನ್ನು ದಿನಾಂಕ 20/1/2021 ಬೆಳಗಿನ ಜಾವ 8:15 ಗಂಟೆಗೆ ಒಂದು ಭೀಕರವಾದಂಥ ಕೊಲೆ ಮಾಡಿ ಆಯ್ದ ನಂತರ ಆತನ ಮೇಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಪೂರ್ಣ ಕೈಗೊಂಡು ದೋಷಾರೋಪಣಾ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಯಿತು. ನಂತರ ಈ ಒಂದು ನಮ್ಮ ನ್ಯಾಯಾಲಯದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಸುದೀರ್ಘವಾದಂಥ ಒಂದು ಸಾಕ್ಷಿಯ ವಿಚಾರಣೆಯನ್ನು ಕೈಗೊಂಡು ದಿನಾಂಕ 13/2/2026 ಆರೋಪಿ ಈರಪ್ಪ ಸಂಕನ್ನವರ್ ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ನ್ಯಾಯಾಲಯ ಆದೇಶ ಮಾಡಿತು. ಅದರೊಂದಿಗೆ ಈ ಜೀವಾವಧಿ ಶಿಕ್ಷೆ ಅಲ್ಲದೆ 75,000 ರೂಪಾಯಿ ದಂಡ ಮತ್ತು ಅದರಲ್ಲಿ 25,000 ರೂಪಾಯಿ ಒಂದು ಆರೋಪಿ ಫಿರ್ಯಾದಿದಾರ ಅಂದರೆ ವೀರೇಶ್ ಸಂಕನ್ನವರ ಆ ಮೃತ ಬಾಲಕನ ತಂದೆಗೆ ನೀಡಬೇಕೆಂದು ಮಾನ್ಯ ನ್ಯಾಯಾಲಯ ಆದೇಶ ಕೂಡ ಹೊರಡಿಸಿತು. ನಂತರ ಈ ಪ್ರಕರಣದಲ್ಲಿ ಪ್ರಮುಖ ಒಟ್ಟು 35 ಸಾಕ್ಷ್ಯಗಳನ್ನು ಕಲೆ ಹಾಕಲಾಗಿತ್ತು. ಅದರಲ್ಲಿ ನಾವು ಈ 21 ಸಾಕ್ಷಿಗಳನ್ನು ವಿಚಾರಣೆಯನ್ನು ಕೈಗೊಳ್ಳಲಾಯಿತು. 21 ಸಾಕ್ಷಿಗಳಲ್ಲಿ ಸುಮಾರು 3 ಜನ ಚಿಕ್ಕ ಬಾಲಕರು 9 ವರ್ಷ 8 ವರ್ಷ 7 ವರ್ಷದವರು ಚಿಕ್ಕ ಬಾಲಕರ ಒಂದು ಸಾಕ್ಷಿ ಅತಿ ಪ್ರಾಮುಖ್ಯತೆಯನ್ನು ಈ ಪ್ರಕರಣದಲ್ಲಿ ವಹಿಸಿತ್ತು. ಅದಲ್ಲದೆ ಇನ್ನೂ ಒಂದು 5 ಜನ ಪ್ರತ್ಯಕ್ಷ ಸಾಕ್ಷಿದಾರರು ಕೂಡ ಇದ್ದರು. ಘಟನೆಯನ್ನು ನೋಡಿದಂಥ ಪ್ರತ್ಯಕ್ಷ ಸಾಕ್ಷಿದಾರರು ಕೂಡ ಇದ್ದರು. ಎಲ್ಲ ಸಾಕ್ಷ್ಯಗಳ ವಿಚಾರಣೆಯನ್ನು ಸಂಪೂರ್ಣವಾಗಿ ಕೈಗೊಂಡು ಮಾನ್ಯ ನ್ಯಾಯಾಲಯವು ವಿಚಾರಣೆಯನ್ನು ಮಾಡಿ ಕೊನೆಗೆ ಆರೋಪಿ ತಪ್ಪಿತಸ್ಥನೆಂದು ಕಂಡುಬಂದು ನಂತರ ಆರೋಪಿಗೆ ಜೀವಾವಧಿಯನ್ನು ಶಿಕ್ಷೆಯನ್ನು ವಿಧಿಸಲಾಯಿತು. ಈ ಪ್ರಕರಣದಲ್ಲಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ಒಂದು ಹಿಯರಿಂಗ್ ಆನ್ ಸೆಂಟೆನ್ಸಲ್ಲಿ ಕೇಳ್ಕೊಂಡಿದ್ದೆ. ಏನಂತಂದರೆ ಇದೊಂದು ಪುಟ್ಟ ಬಾಲಕನ ಒಂದು ಅತಿ ಕ್ರೌರ್ಯತೆಯಿಂದ ಆರೋಪಿ ಕ್ರೌರ್ಯವನ್ನು ಮೆರೆದಿದ್ದ ಒಂದು ಪುಟ್ಟ ಬಾಲಕ. ಯಾವುದೇ ಆತನ ಮೇಲೆ ವೈರತ್ವವಾಗಲಿ ಸಿಟ್ಟಾಗಲಿ ಇರದೇ ಇರತಕ್ಕಂಥ ಒಂದು ಪುಟ್ಟ ಬಾಲಕ. ಅಂದರೆ ಇಂಥ ಒಂದು ಪ್ರಕರಣಗಳು ಈ ಇತ್ತೀಚಲ ವಿರಳ ಪ್ರಕರಣಗಳು. ಅಣ್ಣ ತಮ್ಮಂದಿರಲ್ಲಿ ದ್ವೇಷ ಇರುತ್ತೆ, ಹೊಡೆದಾಡ್ತಿರ್ತಾರೆ, ಅದು ಬೇರೆ ವಿಷಯ. ಆದರೆ ಇದು ಯಾವುದೇ ಒಂದು ದ್ವೇಷವನ್ನು ಯಾವುದೇ ಒಂದು ವೈರತ್ವವನ್ನು ಆ ಮಗು ಈ ಆರೋಪಿ ಈರಪ್ಪ ಸಂಕನ್ನವ್ರ ಮೇಲೆ ಯಾವುದೇ ಒಂದು ವೈರತ್ವ ಕೂಡ ಇರಲಿಲ್ಲ. ಒಂದು ತಂದೆಯ ಮೇಲೆ ಇರತಕ್ಕಂಥ ಒಂದು ಸಿಟ್ಟನ್ನು ಈ ಒಂದು ಪುಟ್ಟ ಬಾಲಕ ಈ ಜಗತ್ತಿಗೆ ಬದುಕಿ ಬಾಳಬೇಕಾದಂಥ ಒಂದು ಪುಟ್ಟ ಬಾಲಕನ ಮೇಲೆ ಅತಿ ಕ್ರೌರ್ಯತನದಿಂದ ಮೆರೆದು ಆತನನ್ನು ಕೊಲೆ ಮಾಡಿ ಭೀಕರವಾಗಿ ಕೊಲೆ ಮಾಡಿ ಈ ಪ್ರಕರಣದಲ್ಲಿ ನಾನು ಮಾನ್ಯ ನ್ಯಾಯಾಲಯಕ್ಕೂ ಕೂಡ ನಿವೇದನೆ ಮಾಡಿಕೊಂಡಿದ್ದೆ. ಹಿಯರಿಂಗ್ ಆನ್ ಸೆಂಟೆನ್ಸ್ನಲ್ಲಿ ಹೇಳಿದ್ದೆ, ಇದೊಂದು ಭೀಕರವಾದಂಥ ಕ್ರೌರ್ಯದಿಂದ ಕೂಡಿದಂಥ ಒಂದು ಕೊಲೆ ಪುಟ್ಟ ಬಾಲಕನ ಮೇಲೆ ಆಗಿದೆ, ಹೀನಾಯವಾಗಿ ಆಗಿದೆ. ಆದ್ದರಿಂದ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತೇಳಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೆ. ಆದರೆ ಮಾನ್ಯ ನ್ಯಾಯಾಲಯವು ಕೂಡ
ಅದನ್ನು ಪರಿಗಣಿಸದೆ ಒಂದು ಜೀವಾವಧಿ ಶಿಕ್ಷೆಯನ್ನು ನೀಡಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನ್ಯಾಯಾಧೀಶರು ಮಂಜುನಾಥ್ ನಾಯಕ್ ಅಂತೇಳಿ, ಶ್ರೀ ಮಂಜುನಾಥ್ ನಾಯಕ್ ಅಂತೇಳಿ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಇದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.